motherboard, it is a large printed circuit board having many chips, ports, controllers, other electronic components molded on it. ಸೊ ಅಂದರೆ ಇಲ್ಲಿ ಒಂದು ಮದರ್ ಬೋರ್ಡ್ ಅಂತಂದರೆ ಒಂದು ರೀತಿ ಕುಟುಂಬದಲ್ಲಿ ಒಂದು ತಾಯಿ ಇದ್ದ ಹಾಗೆ. ಅಂದರೆ ಕುಟುಂಬದಲ್ಲಿ ಇರ್ತಕ್ಕಂಥ ತಾಯಿಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿರ್ತೀವಿ. ಸೊ ಅದೇ ರೀತಿ ಈ ಮದರ್ ಬೋರ್ಡು ಕೂಡ ಸೊ ತುಂಬ ಇಂಪಾರ್ಟೆಂಟ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀವಿ ನಾವು ಅದನ್ನು. ಸೊ ಏನಕ್ಕೆ ಅಂತಂದರೆ ಇದರಲ್ಲಿ ಚಿಪ್ಸ್ ಇರುತ್ತೆ, ಪೋರ್ಟ್ಸ್ ಇರುತ್ತೆ, ಕಂಟ್ರೋಲರ್ಸ್ ಇರ್ತವೆ, ಅದರ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಕೂಡ ಇದಕ್ಕೆ ಮೋಲ್ಡ್ ಆಗಿರುತ್ತೆ ಅಥವಾ ಮೌಂಟೆಡ್ ಆಗಿರುತ್ತೆ. ಸೊ ಇಟ್ ಆಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ ನೋನ್ ಆ್ಯಸ್ ಮೇನ್ ಸರ್ಕ್ಯೂಟ್ ಬೋರ್ಡ್. ಅದನ್ನು ಪಿ ಸಿ ಬಿ ಅಂತಲೂ ಕರಿಬಹುದು ಅಥವಾ ಎಮ್ ಸಿ ಬಿ ಅಂತನಾದರೂ ಕರಿಬಹುದು. ಸೊ ಇಂಟ್ರಡಕ್ಷನ್ ಟು ಮದರ್ ಬೋರ್ಡ್. So every component inside the computer has to communicate to the motherboard either by directly plugging into it or by communicating through one of the motherboard ports. ಅಂದರೆ ಇಲ್ಲಿ ಕಂಪ್ಯೂಟರ್ ಇರ್ತಕ್ಕಂಥ ಪ್ರತಿಯೊಂದು ಕಾಂಪೊನೆಂಟು ಕೂಡ ಸೊ ನಾವು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾ ಇರ್ತವೆ. ಸೊ ಡೈರೆಕ್ಟಾಗಿ ಮದರ್ಬೋರ್ಡಲ್ಲಿ ಕನೆಕ್ಟ್ ಆಗಿದ್ದು ಕೂಡ ಕಮ್ಯುನಿಕೇಟ್ ಮಾಡ್ಬೋದು, ಅಥವಾ ಬೇರೆ ಪೋರ್ಟ್ಗಳ ಮೂಲಕ ಕನೆಕ್ಟ್ ಮಾಡಿಕೊಂಡು ಕೂಡ ಕಮ್ಯುನಿಕೇಷನ್ ನಡೀತಾ ಹೋಗ್ಬೋದು. ಸೊ ಮದರ್ ಬೋರ್ಡ್ ಅನ್ನೋದು ಒಂದು ರೀತಿ ಬ್ರಿಡ್ಜ್ ರೀತಿ ವರ್ಕ್ ಮಾಡ್ತಾ ಹೋಗುತ್ತೆ. ಇಟ್ ಪ್ರೊವೈಡ್ಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ದ ಕಾಂಪೊನೆಂಟ್ಸ್ ಆ್ಯಂಡ್ ಪೆರಿಫೆರಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಇದು ಒಂದು ರೀತಿ ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಯಾವುದೇ ಕಾಂಪೊನೆಂಟ್ ಆಗಿರ್ಬೋದು, ಯಾವುದೇ ಪೆರಿಫೆರಲ್ ಆಗಿರ್ಬೋದು. ಪೆರಿಫೆರಲ್ಗೂ ಕಾಂಪೊನೆಂಟ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ಕಾಂಪೊನೆಂಟ್ಸ್ ಅನ್ನೋದು ಇನ್ಸೈಡ್ ದ ಸಿ ಪಿ ಯು ಅಂತ ನಾವು ಹೇಳ್ತೀವಿ. ಪೆರಿಫೆರಲ್ಸ್ ಅಂತಂದರೆ ಔಟ್ಸೈಡ್ ದ ಸಿ ಪಿ ಯು ಯಾವುದೇ ನಾವು ಡಿವೈಸಸ್ನ ಕನೆಕ್ಟ್ ಮಾಡಿದ್ರೆ ನಾವು ಅದನ್ನು ಪೆರಿಫೆರಲ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂಥ ಡಿವೈಸಸ್ಗಳು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೀತಿ ನಮಗೆ ಮದರ್ ಬೋರ್ಡ್ ವರ್ಕ್ ಮಾಡುತ್ತೆ. ಸೊ ಇಟ್ ಈಸ್ ದ ಹಬ್ ವಿಚ್ ಇಸ್ ಯೂಸ್ ಟು ಕನೆಕ್ಟ್ ಆಲ್ ದ ನೆಸೆಸರಿ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್. ಸೊ ನಾವು ನೆಟ್ವರ್ಕ್ ಕಾನ್ಸೆಪ್ಟಿನ ಬಗ್ಗೆ ನಾವು ತಿಳ್ಕೊಬೇಕಾದಾಗ ಸೊ ಹಬ್ ಅನ್ನೋ ಒಂದು ಡಿವೈಸ್ ಬರ್ತದೆ. ಸೊ ಆ ಹಬ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕಂಪ್ಯೂಟರ್ಗೂ ಕೂಡ ನಾವು ಕಮ್ಯುನಿಕೇಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೂ ಕೂಡ ಮದರ್ ಬೋರ್ಡು ಒಂದು ಹಬ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂತಂದರೆ ಟು ಕನೆಕ್ಟ್ ಆಲ್ ದ ನೆಸೆಸರಿ ಕಾಂಪೊನೆಂಟ್ಸ್. ದ ರ್ಯಾಮ್, ಹಾರ್ಡ್ ಡ್ರೈವ್, ಡಿಸ್ಕ್ ಡ್ರೈವ್ ಆ್ಯಂಡ್ ಆಪ್ಟಿಕಲ್ ಡ್ರೈವ್ಸ್ ಆರ್ ಆಲ್ ಪ್ಲಗ್ಡ್ ಇನ್ ಟು ದ ಇಂಟರ್ಫೇಸ್ ಆಫ್ ದ ಮದರ್ ಬೋರ್ಡ್. ಅಂದರೆ ಒಂದು ಸರ್ಕ್ಯೂಟ್ ಬೋರ್ಡ್ನಲ್ಲಿ ಸೊ ನಾವು ರ್ಯಾಮನ್ನು ಕನೆಕ್ಟ್ ಮಾಡುವಂಥ ಅವಕಾಶ ಇರುತ್ತೆ. ಹಾರ್ಡ್ ಡ್ರೈವ್ ಅಂದರೆ ಹಾರ್ಡ್ ಡಿಸ್ಕನ್ನು ಕನೆಕ್ಟ್ ಮಾಡ್ಬೋದು, ಡಿಸ್ಕ್ ಡ್ರೈವ್ಸ್ ಇದನ್ನು ಕನೆಕ್ಟ್ ಮಾಡ್ಬೋದು, ಆಪ್ಟಿಕಲ್ ಡ್ರೈವರ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಪ್ರತಿಯೊಂದು ಡಿವೈಸಸ್ಸು ಕಾಂಪೊನೆಂಟ್ಸ್ಗಳು ಕೂಡ ಕನೆಕ್ಟ್ ಮಾಡೋದಕ್ಕೆ ನಾವು ಸರ್ಕ್ಯೂಟ್ ಬೋರ್ಡಲ್ಲಿ ಅಥವಾ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಥವಾ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡಲ್ಲಿ ಅವಕಾಶ ಇರುತ್ತೆ. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್, ಅಂದರೆ ಫೀಚರ್ಸ್ ಆಫ್ ಮದರ್ ಬೋರ್ಡ್ ಅಂದರೆ ಏನು? ಸೊ ಇಲ್ಲಿ ಮುಖ್ಯವಾಗಿ ನಾವು ಮದರ್ ಬೋರ್ಡನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಬೇಕಂದ್ರೆ ಅಥವಾ ಗುಣಲಕ್ಷಣಗಳು ನೋಡಬೇಕಂದ್ರೆ ಮೊದಲನೇದಾಗಿ ಫಾರ್ಮ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇಟ್ ರೆಫರ್ಸ್ ಟು ದ ಮದರ್ ಬೋರ್ಡ್ಸ್ ಜಿಯೋಮೆಟ್ರಿ, ಡೈಮೆನ್ಷನ್ಸ್, ಅರೇಂಜ್ಮೆಂಟ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಒಂದು ಜಾಮೆಟ್ರಿ ಅಂತಂದರೆ ಏನು? ಸೊ ಒಂದು ಲ್ಯಾಪ್ಟಾಪ್ ಡಿಸೈನ್ ಆಗಿರ್ಬೋದು, ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ದು ಡಿಸೈನ್ ಆಗಿರ್ಬೋದು, ಅದರ ವಿಡ್ತ್ ಮತ್ತು ಹೈಟ್ ಎಷ್ಟಿರುತ್ತೆ. ಸೊ ಮದರ್ ಬೋರ್ಡು ಎಲ್ಲಿಗೆ ನಾವು ಸೂಟಬಲ್ ಆಗಿ ಪ್ಲೇಸ್ ಮಾಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಜಾಮೆಟ್ರಿ. ಅದರದ್ದು ಡೈಮೆನ್ಷನ್ಸ್ ನೋಡಬೇಕಾಗತ್ತೆ. ಸೊ ಇರ್ತಕ್ಕಂಥ ಕಂಪ್ಯೂಟರ್ ಸೈಜ್ಗೆ ಮದರ್ ಬೋರ್ಡ್ ಪ್ಲೇಸ್ ಮಾಡೋಂಥ ಪ್ಲೇಸ್ ಎಷ್ಟಿರುತ್ತೆ, ಸೊ ಆ ಡೈಮೆನ್ಷನ್ಸ್ ಎಷ್ಟು ಬೇಕಾಗುತ್ತೆ, ಅರೇಂಜ್ಮೆಂಟ್ ಎಲ್ಲ ಯಾವ ರೀತಿ ಮಾಡಬೇಕು, ಆ್ಯಂಡ್ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಏನೇನು ಬೇಕು ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ನಾವು ಫಾರ್ಮ್ ಫ್ಯಾಕ್ಟರ್. ಫಾರ್ಮ್ ಅಂತಂದರೆ ರಚನೆ, ಫ್ಯಾಕ್ಟರ್ಸ್ ಅಂದರೆ ಬೇಕಾಗಿರ್ತಕ್ಕಂಥ ಅಂಶಗಳು. ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಅಂದರೆ ATX ಇಸ್ ದ ಮೋಸ್ಟ್ ಕಾಮನ್ ಡಿಸೈನ್ ಆಫ್ ಮದರ್ ಬೋರ್ಡ್ ಫಾರ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. ಸೊ ನಾವು ನೋಡೋದಂತಹ ಸೊ ಹಲವಾರು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಿಗೆ ಹೆಚ್ಚಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡನ್ನು ಬಳಸ್ತಾ ಬರ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಚಿಪ್ ಸೆಟ್ ಅಂತ ಕರಿತೀವಿ. ಸೊ ಇಟ್ ಕಂಟ್ರೋಲ್ಸ್ ದ ಮೆಜಾರಿಟಿ ಆಫ್ ರಿಸೋರ್ಸಸ್ ಆಫ್ ದ ಕಂಪ್ಯೂಟರ್. ಈ ಒಂದು ಚಿಪ್ ಸೆಟ್ಟಿಂದ ನಾವು ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಹಲವಾರು ರಿಸೋರ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಯೂಸ್ ಟು ಕೋಆರ್ಡಿನೇಟ್ ದ ಡೇಟಾ ಟ್ರಾನ್ಸ್ಫರ್. ಸೊ ಡೇಟಾನ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ, ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಪ್ರೊಸೆಸರ್ ಸಾಕೆಟ್. ಸೊ ಇಟ್ ಮೇ ಬಿ ಎ ರೆಕ್ಟ್ಯಾಂಗುಲರ್ ಆರ್ ಸ್ಕ್ವೇರ್ ಶೇಪ್ಡ್ ಕನೆಕ್ಟರ್. ಇದು ನೋಡೋದಕ್ಕೆ ಒಂದು ಆಯತಾಕಾರದಲ್ಲಿ ಅಥವಾ ವರ್ಗದ ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಇರ್ತಕ್ಕಂಥ ಒಂದು ಕನೆಕ್ಟರು. ಸೊ ಇಟ್ ಹ್ಯಾಸ್ ದ ಪ್ರೊಸೆಸರ್ ಮೌಂಟೆಡ್ ವರ್ಟಿಕಲಿ ಆರ್ ಡೈರೆಕ್ಟ್ಲಿ ಇನ್ಸರ್ಟೆಡ್. ಸೊ ಇದನ್ನು ನಾವು ಒಂದು ಲಂಬವಾಗಿ ಮೌಂಟ್ ಮಾಡಿರೋದನ್ನು ನೋಡಿರ್ಬೋದು ಅಥವಾ ಡೈರೆಕ್ಟಾಗಿ ಇನ್ಸರ್ಟ್ ಆಗಿರೋಂಥದ್ದನ್ನು ನಾವು ಕಾಣ್ಬೋದು. ಸೊ ಈ ಮೂರು ಕೂಡ ಕ್ಯಾರೆಕ್ಟರಿಸ್ಟಿಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಫೀಚರ್ಸ್ ಆಗ್ತವೆ. ಸೊ ಫಾರ್ಮ್ ಫ್ಯಾಕ್ಟರ್, ಚಿಪ್ ಸೆಟ್, ಪ್ರೊಸೆಸರ್ ಸಾಕೆಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಮದರ್ ಬೋರ್ಡು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪ್ರೊಸೆಸರ್, ಯಾವ ಪ್ರೊಸೆಸರ್ನ ಬಳಸಿದ್ದಾರೆ,
ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್. ಸೊ ಅದರ ಬೇಸಿಸ್ ಮೇಲೆ ಇರ್ತಕ್ಕಂಥ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್ ನಾವೀಗ ತಿಳಿಯೋಣ. ಸೊ ಮೊದಲನೇದಾಗಿ XT ಮದರ್ ಬೋರ್ಡ್. ಸೊ ಇಲ್ಲಿ ಇಟ್ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ಎಕ್ಸ್ಟೆಂಡೆಡ್ ಅನ್ನೋ ವರ್ಡಲ್ಲಿ ಎಕ್ಸ್ ತೊಗೊಂಡಿದ್ದಾರೆ, ಟೆಕ್ನಾಲಜಿ ಟಿ, ಸೊ ದಟ್ ಈಸ್ ಕಾಲ್ಡ್ XT ಮದರ್ ಬೋರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಫೈಂಡ್ ದ ಪ್ರೊಸೆಸರ್ ಸಾಕೆಟ್. ಸೊ ಇದರಲ್ಲಿ ಇರ್ತಕ್ಕಂಥ ಸಾಕೆಟ್ ನಾವು ಯಾವ ರೀತಿ ನೋಡ್ಬೋದು ಅಂದರೆ LIF ಲೋ ಇನ್ಸರ್ಷನ್ ಫೋರ್ಸ್ ಸಾಕೆಟ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ನಾವು ಇದನ್ನು ಪ್ರೊಸೆಸರ್ನ ಕಾಣಬಹುದು. ರ್ಯಾಮ್ ಸ್ಲಾಟ್ಸ್ ಇರುತ್ತೆ ಇದರಲ್ಲಿ, DIMM ಆ್ಯಂಡ್ ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆರ್ಕಿಟೆಕ್ಚರ್ ಇರ್ತಕ್ಕಂಥ ಸ್ಲಾಟ್ಸ್ ಇರ್ತವೆ. 12 ಪಿನ್ ಪವರ್ ಕನೆಕ್ಟರ್ ಇರುತ್ತೆ. ಸೊ ಆ್ಯಂಡ್ ನೋ ಪೋರ್ಟ್ಸ್. ಸೊ ಎಕ್ಸಾಂಪಲ್ ಯಾವುದು ಅಂತಂದರೆ ಹಳೆ Pentium 1, Pentium MMX, Pentium 2, Pentium 2 Pro. ಸೊ ಈ ರೀತಿಯಾದಂಥ ಹಲವಾರು ಮದರ್ ಬೋರ್ಡ್ಸನ್ನು ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ AT ಮದರ್ ಬೋರ್ಡ್. ಸೊ AT ಮದರ್ ಬೋರ್ಡ್ ಅಂತಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮದರ್ ಬೋರ್ಡ್. ಸೊ ಇದರಲ್ಲಿ ಕೂಡ ಸೊ PGA ಅನ್ನೋದೊಂದು ಇರುತ್ತೆ, PGA ಸಾಕೆಟ್ ಇರುತ್ತೆ, ಪಿನ್ ಗ್ರಿಡ್ ಅರೇ ಸಾಕೆಟ್, ಮತ್ತು SD ರ್ಯಾಮ್ ಇರುತ್ತೆ, SD ರ್ಯಾಮ್ ಸ್ಲಾಟ್ಸ್ ಇರ್ತವೆ, 20 ಪಿನ್ ಪವರ್ ಕನೆಕ್ಟರ್ಸ್ ಇರುತ್ತೆ. ಸೊ PCI ಸ್ಲಾಟ್ಸ್ ಇರುತ್ತೆ, ಆ್ಯಂಡ್ ಆಲ್ಸೋ ISA ಸ್ಲಾಟ್ಸ್ ಕೂಡ ಇರುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ Pentium 3 Pro ಅನ್ನೋ ಒಂದು ಮದರ್ ಬೋರ್ಡ್ ಎಕ್ಸಾಂಪಲ್ ಆಗಿ ತೊಗೋಬೋದು. ನೆಕ್ಸ್ಟ್ ಬೇಬಿ AT ಮದರ್ ಬೋರ್ಡ್ ಅಂತಂದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ XT ಆ್ಯಂಡ್ AT, ಎಕ್ಸ್ಟೆಂಡೆಡ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಎರಡನ್ನೂ ಕಂಬೈನ್ ಮಾಡಿ ಹೊಸದಾಗಿ ಒಂದು ಮದರ್ ಬೋರ್ಡನ್ನು ಬಿಡ್ತಾರೆ. ಸೊ ಅದನ್ನು ನಾವು ಬೇಬಿ AT ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಕೂಡ ನಾವು PGA ಪ್ರೊಸೆಸರ್ ಸಾಕೆಟ್ಸ್ ನೋಡ್ಬೋದು, SD ರ್ಯಾಮ್ ಸ್ಲಾಟ್ಸ್ ಇರುತ್ತೆ, ಸ್ಪೆಷಲ್ಲಾಗಿ DDR ರ್ಯಾಮ್ ಸ್ಲಾಟ್ಸ್ ಇದೆ, ಸೊ PCI ಸ್ಲಾಟ್ಸ್ ಇದೆ, ಹಾಗೂ ISA ಸ್ಲಾಟ್ಸ್ ಇದೆ. ಇದರಲ್ಲಿ 12 ಪಿನ್ನು ಮತ್ತು 20 ಪಿನ್ ಇರ್ತಕ್ಕಂಥ ಪವರ್ ಕನೆಕ್ಟರ್ಸನ್ನು ನಾವು ನೋಡ್ಬೋದು, ಆ್ಯಂಡ್ ಪೋರ್ಟ್ಸ್ ಆಲ್ಸೋ ಕೆಲವಿದೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದಿದೆ ಅಂತಂದರೆ Pentium 3 ಮತ್ತು Pentium 4. ಸೊ ನೆಕ್ಸ್ಟ್ ATX ಮದರ್ ಬೋರ್ಡ್. ಸೊ ಮೊದಲನೇದಾಗಿ XT, ನೆಕ್ಸ್ಟ್ AT ಆ್ಯಂಡ್ ಬೇಬಿ AT ಆದಮೇಲೆ ಸೊ ATX ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್. ಸೊ ಇದನ್ನು ನಾವು ಲೇಟೆಸ್ಟ್ ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಅದರ ನಾವು ATX ಮದರ್ ಬೋರ್ಡ್ ಅಂತ ಹೇಳಿದ್ರೆ ಡಿಸೈನ್ಡ್ ಬೈ ATX ಫಾರ್ಮ್ ಫ್ಯಾಕ್ಟರ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡಲ್ಲಿ ನಾವು ಆಲ್ರೆಡಿ ತಿಳಿದಿರೋ ಹಾಗೆ ಫಾರ್ಮ್ ಫ್ಯಾಕ್ಟರ್, ಯಾವ ಫಾರ್ಮ್ ಫ್ಯಾಕ್ಟರ್ ಅಂದರೆ ATX ಫಾರ್ಮ್ ಫ್ಯಾಕ್ಟರ್ ಮೂಲಕ ಇದನ್ನು ರಚನೆ ಮಾಡಿದ್ದಾರೆ. ಇಟ್ ಹ್ಯಾಸ್ MPGA ಸಾಕೆಟ್ಸ್. ಸೊ MPGA ಸಾಕೆಟ್ಸು ಕೂಡ ಇದೆ, DDR ROM ಸ್ಲಾಟ್ಸ್ ಇದೆ, PCI ಸ್ಲಾಟ್ಸ್ ಇರುತ್ತೆ, AGP ಸ್ಲಾಟ್ಸ್ ಇದೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ IDE ಇಂಟರ್ಫೇಸಸ್ ಕೂಡ ಇದ್ದಾವೆ. ಸೊ ನೆಕ್ಸ್ಟ್ SATA ಕನೆಕ್ಟರ್ಸ್ ಇದೆ, 20 ಪಿನ್ ಮತ್ತು 24 ಪಿನ್ ATX ಪವರ್ ಕನೆಕ್ಟರ್ ಕೂಡ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವುದಿದೆ ಅಂದರೆ Pentium 4, ಡ್ಯೂಯಲ್ ಕೋರ್, ಕೋರ್ ಟು ಡ್ಯೂ, ಕ್ವಾಡ್ ಕೋರ್, i3, i5 ಆ್ಯಂಡ್ i7. ಸೊ ಇವೆಲ್ಲವೂ ಕೂಡ ATX ಮದರ್ ಬೋರ್ಡ್ಗೆ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ 5 ಮಾರ್ಕ್ಸ್ಗೆ ಬರೋದ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ಸ್. ಯಾವುದೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಒಂದು ಮದರ್ ಬೋರ್ಡ್ ಅಂತ ತಗೊಂಡ್ರೆ ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅಂದರೆ ಮೊದಲನೇದಾಗಿ ಪ್ರೊಸೆಸರ್ ಇದೆ ಅಂತ ನೋಡ್ಕೋಬೇಕು, ದಟ್ ಈಸ್ CPU. ನೆಕ್ಸ್ಟ್ BIOS, ನೆಕ್ಸ್ಟ್ CMOS, ಸ್ಲಾಟ್ಸ್, ಡಿಸ್ಕ್ ಕಂಟ್ರೋಲರ್ಸ್, IO ಪೋರ್ಟ್ಸ್ ಆ್ಯಂಡ್ ಇಂಟರ್ಫೇಸಸ್ ಆ್ಯಂಡ್ ಬಸ್. ಸೊ ಇದೆಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾಂಪೊನೆಂಟ್ಸ್, ಒಂದು ಮದರ್ ಬೋರ್ಡಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್. ಸೊ ನೆಕ್ಸ್ಟ್ ಸೊ ಇಲ್ಲಿ ಡಯಾಗ್ರಾಮ್ ಒಂದು ಮೆನ್ಷನ್ ಮಾಡಿದ್ದೀವಿ ಮದರ್ ಬೋರ್ಡ್ ಕಾಂಪೊನೆಂಟ್ಸ್. ಸೊ ನಾರ್ತ್ ಬ್ರಿಡ್ಜ್ ಆ್ಯಂಡ್ ಸೌತ್ ಬ್ರಿಡ್ಜ್ ಅಂತ ಎರಡು ಡಿವೈಡ್ ಆಗಿ ಮಾಡಬಹುದು. ಸೊ ಇಲ್ಲಿ ನಾರ್ತ್ ಬ್ರಿಡ್ಜ್ ಲೆಫ್ಟ್ ಸೈಡ್ಗೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಥವಾ ಹಾರ್ಡ್ ಡ್ರೈವ್ ಸ್ಲಾಟ್ಸ್ ಇರುತ್ತೆ, DROM ಮೆಮೊರಿ ಸ್ಲಾಟ್ಸ್ ಇರುತ್ತೆ, ಪವರ್ ಕನೆಕ್ಟರ್ ಕೂಡ ಇಲ್ಲೇ ಬರುತ್ತೆ, CPU ಹೀಟ್ ಸಿಂಕ್ಸ್ ಆ್ಯಂಡ್ ಮೌಂಟಿಂಗ್ ಪಾಯಿಂಟ್ಸ್ ಫಾರ್ ಫ್ಯಾನ್ಸ್. ಸೊ ಮೇಜರಾಗಿ ನಾವು ಪ್ರೊಸೆಸ್ ಕನೆಕ್ಟ್ ಮಾಡೋದು ನಾರ್ತ್ ಬ್ರಿಡ್ಜಲ್ಲಿ. ಸೊ ನಾರ್ತ್ ಬ್ರಿಡ್ಜ್ ಸೈಡಲ್ಲೇ ಬರುತ್ತೆ, CPU ಸಾಕೆಟ್ ಕೂಡ ಇಲ್ಲೇ ಇದೆ. ಸೊ ನೆಕ್ಸ್ಟ್ ಸೌತ್ ಬ್ರಿಡ್ಜ್ ಸೈಡ್ಗೆ ROM, ದೆನ್ PCI ಸ್ಲಾಟ್ಸ್ ಇದೆ, ದೆನ್ ಬ್ಯಾಕಪ್ ಬ್ಯಾಟ್ರಿ ಆ್ಯಂಡ್ HB ಸ್ಲಾಟ್ಸ್. ಸೊ ಈ ರೀತಿಯಾಗಿ ಮದರ್ ಬೋರ್ಡನ್ನು ನಾವು ಸೊ ಎರಡು ಬ್ರಿಡ್ಜ್ ರೀತಿಯಲ್ಲಿ ಡಿವೈಡ್ ಮಾಡಿ ನೋಡ್ಬೋದು, ಒಂದು ನಾರ್ತ್ ಬ್ರಿಡ್ಜ್ ಮತ್ತೊಂದು ಸೌತ್ ಬ್ರಿಡ್ಜ್ ಆಗಿ ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕನೆಕ್ಟರ್ಸ್ ಫಾರ್ ಪೆರಿಫೆರಲ್ಸ್, ಫಾರ್ ಎಕ್ಸಾಂಪಲ್ ಆಡಿಯೋ ಕನೆಕ್ಟರ್ಸ್, ಎಥರ್ನೆಟ್ ಕನೆಕ್ಟರ್ಸ್, ಸೀರಿಯಲ್ ಪೋರ್ಟ್, USB ಪೋರ್ಟ್ ಕನೆಕ್ಟರ್ಸ್, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ನಾವು ನಾರ್ತ್ ಬ್ರಿಡ್ಜ್ನಲ್ಲೇ ಇಂಪಾರ್ಟೆಂಟ್ ಕನೆಕ್ಟರ್ಸ್ ಮತ್ತು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ನ ನಾವು ನೋಡಬಹುದಾಗಿದೆ. ಹಾಗಾದರೆ ಪ್ರೊಸೆಸರ್ ಅಂದರೆ ಏನು? ಪ್ರೊಸೆಸರ್ ಅಂತಂದರೆ CPU.
ಸೊ ಅದನ್ನು ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯನಿಗೆ ಆಗಲಿ ಒಂದು ಜೀವಿಗೆ ಆಗಲಿ ಬ್ರೈನ್ ಎಷ್ಟು ಮುಖ್ಯ ಹೇಗಿರುತ್ತೋ ಹಾಗೆ ಸೊ ಕಂಪ್ಯೂಟರ್ ಕೂಡ ಸಿ ಪಿ ಯು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಇಸ್ ವರ್ಕ್ಸ್ ಲೈಕ್ ಎ ಬ್ರೈನ್. ಸೊ ಬ್ರೈನ್ ರೀತಿ ಅದು ವರ್ಕ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಎ ಎಲ್ ಯು ಮತ್ತು ಸಿ ಯು ಅಂತ ಯೂನಿಟ್ಗಳಿರುತ್ತೆ. ಸೊ ಇಲ್ಲಿ ಎ ಎಲ್ ಯು ಮತ್ತು ಸಿ ಯು ಜೊತೆಗೆ ರಿಜಿಸ್ಟರ್ಸ್ ಅನ್ನೋದು ಕೂಡ ಇರುತ್ತೆ, ಸೆಟ್ ಆಫ್ ರಿಜಿಸ್ಟರ್ಸ್ ಇರುತ್ತೆ. ಸೊ ಅದು ಟೆಂಪ್ರರಿ ಸ್ಟೋರೇಜ್ ಏರಿಯಾಸ್ ಫಾರ್ ಹೋಲ್ಡಿಂಗ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಯಾವುದೇ ಒಂದು ಪ್ರೊಸೆಸಿಂಗ್ ಡೇಟಾ ಆಗಿರ್ಬೋದು, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಗಿರ್ಬೋದು, ಡೇಟಾ ಇನ್ಫಾರ್ಮೇಷನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಟೆಂಪ್ರರಿಗೆ ಸ್ಟೋರ್ ಮಾಡೋಕ್ಕೋಸ್ಕರನೇ ನಾವು ರಿಜಿಸ್ಟರ್ಸ್ ಅನ್ನೋದನ್ನು ನೋಡ್ಬೋದಾಗುತ್ತೆ. ಸೊ ಎ ಎಲ್ ಯು ಅಂದರೆ ಆಲ್ರೆಡಿ ಹೇಳಿದ್ದೀವಿ, ಇಟ್ ಪರ್ಫಾರ್ಮ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಆಫ್ ದ ಡೇಟಾ. ನಾವು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ಅದರಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇದ್ದರೆ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಆಗಿರ್ಬೋದು. ಸೊ ಮೆನಿ ಅರ್ಥಮೆಟಿಕ್ ಆಪರೇಷನ್ಸ್ ವಿ ಹ್ಯಾವ್. ಸೊ ಅದೇ ರೀತಿ ಲಾಜಿಕಲ್ ಆಪರೇಷನ್ಸ್ ಅಂದರೆ ಆ್ಯಂಡ್ ಆಪರೇಷನ್ಸ್, ಆರ್ ಆಪರೇಷನ್ಸ್, ನಾಟ್ ಆಪರೇಷನ್ಸ್, ಇದೆಲ್ಲವೂ ಕೂಡ ನಾವು ಎಲ್ ಯೂನಿಟಲ್ಲಿ ನೋಡ್ಬೋದು. ಸೊ ಇಟ್ ಈಸ್ ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ ಅನ್ನೋದು ಫಾರ್ ಆರ್ಗನೈಸಿಂಗ್ ದ ಪ್ರೊಸೆಸಿಂಗ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಆ್ಯಕ್ಟಿವಿಟಿ ಆಫ್ ದ ಅದರ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್. ಸೊ ಯಾವ ರೀತಿ ಒಂದು ಡೇಟಾನ ಪ್ರೊಸೆಸ್ ಮಾಡಬೇಕು, ಯಾವ ರೀತಿ ಡೇಟಾನ ಆರ್ಗನೈಸ್ ಮಾಡ್ತಾ ಹೋಗಬೇಕು, ಮತ್ತು ಯಾವ ರೀತಿ ಡಿವೈಸ್ಗಳನ್ನು ಅಥವಾ ಯೂನಿಟ್ಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ, ಕೋಆರ್ಡಿನೇಟ್ ಮಾಡೋದು ಹೇಗೆ. ಸೊ ಇವೆಲ್ಲವೂ ಆ್ಯಕ್ಟಿವಿಟೀಸನ್ನು ಕೂಡ ಕಂಪ್ಲೀಟಾಗಿ ರೆಸ್ಪಾನ್ಸಿಬಲ್ ಆಗಿ ತೊಗೊಳ್ಳೋದು ಅಂದರೆ ಕಂಟ್ರೋಲ್ ಯೂನಿಟ್. ಹಾಗೆ ನೆಕ್ಸ್ಟ್ ಕ್ಲಾಕ್ ಯೂನಿಟ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಕ್ಲಾಕ್ ಸ್ಪೀಡ್ ಅಂದರೆ ಏನು? ದ ಫ್ರೀಕ್ವೆನ್ಸಿ ವಿತ್ ವಿಚ್ ಎ ಪ್ರೊಸೆಸರ್ ಎಕ್ಸಿಕ್ಯೂಟ್ಸ್ ಇನ್ಸ್ಟ್ರಕ್ಷನ್ಸ್ ಆರ್ ದ ಡೇಟಾ ದ್ಯಾಟ್ ಈಸ್ ಪ್ರೊಸೆಸ್ಡ್. ಅಂದರೆ ನಾವು ಕೊಟ್ಟಿರೋಂಥ ಸಮಯದಲ್ಲಿ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಥವಾ ಡೇಟಾನ ಆಗಿರ್ಬೋದು, ಕೊಟ್ಟಿರುವಂಥ ಸಮಯದಲ್ಲಿ ಕೊಟ್ಟಿರುವಂಥ ಸೆಕೆಂಡ್ಸ್ಗಳಲ್ಲಿ ಎಷ್ಟು ವೇಗವಾಗಿ ಅದು ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿದ್ರೆ ನಾವು ಕ್ಲಾಕ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಹೈಯರ್ ಕ್ಲಾಕ್ ಫ್ರೀಕ್ವೆನ್ಸೀಸ್ ಮೀನ್ ಮೋರ್ ಕ್ಲಾಕ್ ಟಿಕ್ಸ್ ಪರ್ ಸೆಕೆಂಡ್. ಸೊ ಕ್ಲಾಕ್ ಫ್ರೀಕ್ವೆನ್ಸಿ ಹೆಚ್ಚಾಗಿದೆ ಅಂತಂದರೆ ಸೊ ನಾವಲ್ಲಿ ಕ್ಲಾಕ್ ಟಿಕ್ಸ್ ಪರ್ ಸೆಕೆಂಡ್ ಅಂದರೆ ಸೆಕೆಂಡಲ್ಲಿ ಅತಿ ಹೆಚ್ಚು ಕ್ಲಾಕ್ ಟಿಕ್ಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ದ ಕ್ಲಾಕ್ ಫ್ರೀಕ್ವೆನ್ಸಿ ಈಸ್ ಮೆಷರ್ಡ್. ಇಲ್ಲಿ ಕ್ಲಾಕ್ ಫ್ರೀಕ್ವೆನ್ಸಿ ಯಾವ ರೀತಿಯಲ್ಲಿ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿಲಿಯನ್ಸ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ, ಅಥವಾ ಮೆಗಾ ಹರ್ಟ್ಸ್ ಅಂತ ಹೇಳ್ತೀವಿ. ಸೊ MH ಅಥವಾ MHz ಅಂತ ಹೇಳ್ತೀವಿ. ಸೊ ಇಲ್ಲಿ ಗಿಗಾ ಹರ್ಟ್ಸ್ ಅಂತಲೂ ಹೇಳ್ತಾರೆ. ಸೊ ವಿಚ್ ಈಸ್ ಮಿಲಿಯನ್ಸ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಸೊ ಇತ್ತೀಚೆಗೆ ನಾವು ಪ್ರೋಸೆಸ್ಗಳನ್ನ ಸೊ ಗಿಗಾ ಹರ್ಟ್ಸಲ್ಲೂ ಕೂಡ ನಾವು ನೋಡ್ಬೋದು. ನಾವು PCs ಪ್ರೆಸೆಂಟ್ಲಿ ಕಮ್ ವಿತ್ ಎ ಕ್ಲಾಕ್ ಸ್ಪೀಡ್ ಆಫ್ ಮೋರ್ ದೆನ್ 1 GHz. ಇತ್ತೀಚೆಗೆ ಬರ್ತಕ್ಕಂಥ PCಗಳಲ್ಲಿ ನಾವು ಕ್ಲಾಕ್ ಸ್ಪೀಡನ್ನು 1 GHz ಸ್ಪೀಡ್ಗಳನ್ನು ಮೋರ್ ದೆನ್ ದ್ಯಾಟ್ ವಿ ಕ್ಯಾನ್ ಸಿ. ಸೊ ದ CPU ಈಸ್ ಫ್ಯಾಬ್ರಿಕೇಟೆಡ್ ಆಸ್ ಎ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ CPU ಅನ್ನೋದು ಏನಂತ ಹೇಳ್ಬೋದು ಅಂದರೆ ಸೊ ಇಟ್ಸ್ ಎ ಫ್ಯಾಬ್ರಿಕೇಟೆಡ್ ಆಸ್ ಎ ಸಿಂಗಲ್ IC. ಸೊ IC ಚಿಪ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಮೈಕ್ರೋ ಪ್ರೊಸೆಸರ್ ಅಂತ ಕೂಡ ನಾವು ಕರಿಬಹುದು. ಸೊ ಇಂಟೆಲ್ ಈಸ್ ಒನ್ ಆಫ್ ದ ಲೀಡಿಂಗ್ ಪ್ರೊಸೆಸರ್ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್ ಟುಡೇ. ಸೊ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರೊಸೆಸರ್ ಯಾವುದಪ್ಪ ಅಂತಂದರೆ ಇಂಟೆಲ್ ಪ್ರೊಸೆಸರ್. ನೆಕ್ಸ್ಟ್ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡ್. ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡ್ ಏನಿದೆ ಅಂತ ನೋಡೋಣ. ಇಟ್ ಫೆಚರ್ಸ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಫ್ರಮ್ ದ ಪ್ರೈಮರಿ ಮೆಮೊರಿ. ಸೊ ಪ್ರೈಮರಿ ಮೆಮೊರಿ ಅಂದರೆ ಯಾವುದು ಇದಿದೆ, ರ್ಯಾಮ್ ಮತ್ತು ರಾಮ್. ನಾವು ಎಂಟ್ರಿ ಮಾಡಿರ್ತಕ್ಕಂಥ ಡೇಟಾ, ಇನ್ಪುಟ್ ಯೂನಿಟಿಂದ ಮಾಡಿರ್ತಕ್ಕಂಥ ಡೇಟಾ ಸೊ ಟೆಂಪ್ರರಿಯಾಗಿ ಪ್ರೈಮರಿ ಮೆಮೊರಿ ಇರುತ್ತೆ, ಅಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾನ ಫೆಚ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ದ ಮೇಜರ್ ಟಾಸ್ಕ್ ಆಫ್ ದ್ಯಾಟ್ CPU. ಇಟ್ ಪರ್ಫಾರ್ಮ್ ದ ರಿಕ್ವೈರ್ಡ್ ಆಪರೇಷನ್ಸ್. ಸೊ ಫೆಚ್ ಆಗಿರ್ತಕ್ಕಂಥ ಡೇಟಾ ಆದಮೇಲೆ ಸೊ ALU ಯೂನಿಟ್ ಅಥವಾ ALU ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಆಪರೇಷನ್ ಅದ್ರ ಮೇಲೆ ವರ್ಕ್ ಮಾಡುತ್ತೆ. ಸೊ ದ ಮೂಮೆಂಟ್ ಆಫ್ ಡೇಟಾ ಬಿಟ್ವೀನ್ ದ ಪ್ರೊಸೆಸರ್ ಆ್ಯಂಡ್ ದ ಮೆಮೊರಿ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಕಮ್ಯುನಿಕೇಷನ್ ಪಾತ್ ಕಾಲ್ಡ್ ಬಸ್. ಸೊ ಈ ರೀತಿ ಒಂದು ಡೇಟಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದರೆ ಪ್ರೊಸೆಸರಿಂದ ಮೆಮೊರಿಗೆ, ಮೆಮೊರಿಯಿಂದ ಪ್ರೊಸೆಸರ್ಗೆ ಈ ರೀತಿಯಾಗಿ ಒಂದು ಕಮ್ಯುನಿಕೇಷನ್ ಪಾತ್ ಜನ್ರೇಟ್ ಆಗಬೇಕು. ಆ ಪಾತ್ಗೆ ನಾವು ಏನಂತ ಕರಿತೀವಿ ಅಂದರೆ ಬಸ್ ಅಂತ ಹೇಳ್ತೀವಿ. The processor contains the number of special purpose registers in addition to ALU which is responsible for doing calculations. ಸೊ ಇಲ್ಲಿ ಮುಖ್ಯವಾಗಿ ಹಲವಾರು ರೆಜಿಸ್ಟರ್ಸನ್ನು ನಾವು CPU ನಲ್ಲಿ ನೋಡ್ಬೋದು. ಇವೆಲ್ಲವೂ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ
ಸೊ ಯಾವುದೇ ರೀತಿಯಾದಂಥ ಟೆಂಪ್ರರಿ ರಿಸಲ್ಟ್ಸ್ ಆಗಿರ್ಬೋದು, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಟೆಂಪ್ರರಿಗೆ ಸ್ಟೋರ್ ಮಾಡೋದಕ್ಕೆ ತುಂಬ ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡ್ತವೆ ಡ್ಯೂರಿಂಗ್ ದ ಕ್ಯಾಲ್ಕುಲೇಷನ್ಸ್. ಸೊ ನೆಕ್ಸ್ಟ್ ಇದೊಂದು ನಾರ್ತ್ ಬ್ರಿಡ್ಜ್ ಆ್ಯಂಡ್ ಸೌತ್ ಬ್ರಿಡ್ಜ್ ಅನ್ನೋ ಡಿವೈಡ್ ಮಾಡೋದಕ್ಕೋಸ್ಕರ ಮದರ್ ಬೋರ್ಡನ್ನು ಒಂದು ಸಿಂಪಲ್ ಡಯಾಗ್ರಾಮು. ಸೊ ನಾರ್ತ್ ಬ್ರಿಡ್ಜ್ ಸೈಡಲ್ಲಿ ವಿ ಕ್ಯಾನ್ ಸಿ ದ CPU, then here graphics slots, okay, graphics slot, high speed graphics AGP, and here right side memory slots. So next south bridge bandre PCI bus, PCI slots, then LPC bus, flash, that is BIOS ಇದೆ, super IO cables and ports leading of board. So then north bridge or host bridge ಅಂತ ಹೇಳ್ತೀವಿ. So it is used to manage the data communication between the CPU and motherboard. ಸೊ ಪ್ರೊಸೆಸರಿಂದ ಮದರ್ಬೋರ್ಡ್ ಮತ್ತು ಮದರ್ಬೋರ್ಡಿಂದ ಪ್ರೊಸೆಸರ್ಗೆ ಸೊ ಯಾವ ರೀತಿ ಕಮ್ಯುನಿಕೇಷನ್ ನಡಿಬೇಕು, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ಈ ನಾರ್ತ್ ಬ್ರಿಡ್ಜ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಟ್ ಈಸ್ ಸಪೋಸ್ ಟು ಬಿ ಎ ಪೇರ್ಡ್ ವಿತ್ ಅ ಸೆಕೆಂಡ್ ಸಪೋರ್ಟ್ ಚಿಪ್ ನೋನ್ ಆ್ಯಸ್ ಅ ಸೌತ್ ಬ್ರಿಡ್ಜ್. ಸೊ ಇದು ಯಾವುದ್ರ ಜೊತೆಗೆ ಹೊಂದ್ಕೊಂಡಿರುತ್ತೆ ಅಥವಾ ಯಾವುದ್ರ ಜೊತೆ ಮಿಂಗಲ್ ಆಗಿರುತ್ತೆ ಅಂತಂದರೆ ಸೆಕೆಂಡ್ ಸಪೋರ್ಟ್ ಚಿಪ್ ನೋನ್ ಆ್ಯಸ್ ಸೌತ್ ಬ್ರಿಡ್ಜ್. ಸೊ ನಾರ್ತ್ ಬ್ರಿಡ್ಜಿಂದ ಸೌತ್ ಬ್ರಿಡ್ಜ್ಗೆ ಕಮ್ಯುನಿಕೇಷನ್ ಆಗಲೇಬೇಕು ಅಂದರೆ ಅದು ಪೇರ್ ಆಗಿರಲೇಬೇಕಾಗುತ್ತೆ. ಸೊ ಸೌತ್ ಬ್ರಿಡ್ಜ್ ಜೊತೆ ಪೇರ್ ಆಗಿರುತ್ತೆ. ಇಟ್ ಕಂಟ್ರೋಲ್ಸ್ ಹೈ ಸ್ಪೀಡ್ ಕಾಂಪೊನೆಂಟ್ಸ್. ಸೊ ಇದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಕಂಟ್ರೋಲ್ ಆಗುತ್ತೆ ಅಥವಾ ಮ್ಯಾನೇಜ್ ಆಗುತ್ತೆ ಅಂದರೆ CPU, RAM ಆ್ಯಂಡ್ ವಿಡಿಯೋ ಕಾರ್ಡ್ಸ್. ನೆಕ್ಸ್ಟ್ ಸೌತ್ ಬ್ರಿಡ್ಜ್ ಕೂಡ ಇಟ್ ಈಸ್ ಲೈಕ್ ನಾರ್ತ್ ಚಿಪ್ಸೆಟ್ ಥರನೇ ಇರುತ್ತೆ. ಸೌತ್ ಬ್ರಿಡ್ಜ್ ಡ್ರೈವರ್ ಚಿಪ್ಸೆಟ್ ಕಾಂಪೊನೆಂಟ್ಸ್ ಸ್ಲೋವರ್ ಆ್ಯಸ್ ಅ ಸೌಂಡ್ ಕಾರ್ಡ್. ಇದರಲ್ಲಿ ಸೌಂಡ್ ಕಾರ್ಡ್ ಆಗಿರ್ಬೋದು, ನೆಟ್ ಕಾರ್ಡ್, ಹಾರ್ಡ್ ಡಿಸ್ಕ್, CD ROM, USB ಪೋರ್ಟ್, ಸೊ BIOS, ICs ಎಕ್ಸೆಟ್ರಾ. ಸೊ ಹಲವಾರು ಕಾಂಪೊನೆಂಟ್ಸನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್